ಪ್ರಾಚೀನ ಪದಚ್ಛೇದ ಹಾಗೆ ಸಹಿತ ಏವಂ ಆವಾಹ ಅಂತ. ಆದರೆ ಪದಚ್ಛೇದವನ್ನ ಪೂರ್ತಿ ನಂಬಲಿಕ್ಕೆ ಬರುವುದಿಲ್ಲ. ಪದಚ್ಛೇದ ಮಾಡತಕ್ಕಂತಹ ಸಂಪ್ರದಾಯಗಳಲ್ಲಿ ಎಷ್ಟೋ ವ್ಯತ್ಯಾಸಗಳಿವೆ. ಹಿಂದಿನವರೇ ಕೆಲವು ವೇದದ ಪದಪಾಠವನ್ನ ಬೇರೆ ಮಾಡಿದ್ದಾರೆ, ಒಪ್ಪುವುದಿಲ್ಲ. ಕೆಲವರು ಒಪ್ಪುವುದಿಲ್ಲ. ಪದಪಾಠ ಪ್ರಾಚೀನ ಋಷಿಗಳೇ ಮಾಡಿದ್ದು. ಆ ಋಷಿಗಳೆಲ್ಲ ಅಭಿಪ್ರಾಯ ವೇದವನ್ನು ಅವ್ರು ಕೆಲವರು ಒಪ್ಪುವುದಿಲ್ಲ. ಅದಿರಲಿ. ಈಗ ಸ ಇದೇವಂ ಆವಾಹ ಅಂತ ಇಟ್ಟುಕೊಳ್ಳೋಣ. ಯೋ ಮಾ ದದಾತಿ, ಯಾರು ನನ್ನನ್ನ ಜಗದ್ಗುರುವಾಗಿ ಜಗತ್ತಿಗೆ ಉಪದೇಶ ಮಾಡ್ತಾನೋ, ನನ್ನೊಳಗಿರ್ತಕ್ಕ ಭಗವಂತನನ್ನ ನನ್ನ ಪ್ರತೀಕದಲ್ಲಿ ಉಪಾಸನೆ ಮಾಡಲಿಕ್ಕೆ ಯಾರು ಜಗತ್ತಿಗೆ ಸಂದೇಶ ಕೊಡ್ತಾನೋ, ಆಮೇಲೆ ಅದಕ್ಕೆ ಪ್ರಾಣಾಂತರ್ಗತರಾಗಿರತಕ್ಕ ಭಗವಂತನ ಉಪಾಸನೆಯ ಅರಿವನ್ನ ಆ ಮೂಲಕ ಸಮಸ್ತ ಶಾಸ್ತ್ರಗಳ ಸಾರವನ್ನು ಯಾರು ಕೊಡ್ತಾನೋ, ಇದು ಕೊಡುವ ಪ್ರಾಣದೇವರೇ. ಯಾರು ನನ್ನನ್ನು ಪ್ರಾಣತತ್ವವನ್ನು ಜಗತ್ತಿಗೆ ಗುರುವಾಗಿ ಕೊಡ್ತಾನೋ, ಪ್ರಾಣದೇವರೇ ಬಂದು ಕೊಡುವುದು ಅಷ್ಟೇ. ನಾನೇ ನಿಮಗೆ ಜಗದ್ಗುರು. ಆಮೇಲೆ ಆ ಮೂಲಕ ಪ್ರಾಣತತ್ವದ ಪ್ರತೀಕದಲ್ಲಿ ಉಪಾಸನೆಯನ್ನು ಯಾರು ಕೊಡ್ತಾನೋ, ಅದರ ಮೂಲಕ ಆ ಉಪಾಸನೆಯ ಅರಿವನ್ನು ಯಾರು ಕೊಡ್ತಾನೋ, ಆ ಅರಿವಿಗೆ ಬೇಕಾಗಿರತಕ್ಕಂಥ ಸಮಸ್ತ ಶಾಸ್ತ್ರ ಪ್ರಮಾಣಗಳನ್ನು ಯಾರು ಕೊಡ್ತಾನೋ, ಇದನ್ನು ಮಾಡಿದವರು ನಮ್ಮ ಕಣ್ಣು ಮುಂದೆ ಇರೋರು ಆಚಾರ್ಯ ಮತ್ತು ಒಬ್ಬರೇ. ಅವನ ಇದೇವ ಆವಾಹ, ಅವು ನನ್ನ ಹಾಗೆ ಇಲ್ಲಿ ಬರ್ತಾನೆ. ಯಾರು ಈ ರೀತಿ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡ್ತಾನೆ, ಸಹಿತ ಏವಂ, ಅವನು ಹೀಗೆ ನಾನು ಹೇಗೆ ಮೋಕ್ಷದಲ್ಲಿದ್ದೇನೆ ಹಾಗೆ ಆವಾಹ ಆಗಚ್ಚತಿ, ಅವನು ಹೀಗೆ ಮೋಕ್ಷದ ಆನಂದ ಪಡಿತಾನೆ. ಯೋ ಮಾ ದದಾತಿ ಸ ಇದೇವ ಮಾವಾಹ ಅಹಮನ್ನಂ ಅನ್ನವದಂತಮಾತ್ಮಿ. ಅಹಮನ್ನಂ, ನಾನು ಭಗವಂತನ ಅನ್ನ, ಭಗವಂತನ ಬಗ್ಗೆ ವಸ್ತು. ನನ್ನೊಳಗೆ ನಿಂತು ಭಗವಂತ ಆನಂದ ಅನುಭವ ಮಾಡ್ತಾ ಇದ್ದಾನೆ, ನನ್ನ ನಿಯಂತ್ರಣ ಮಾಡ್ತಾನೆ, ನನ್ನ ಅಂತರ್ಯಾಗಿ. ನಾನು ಅನ್ನಂ ಅದಂತಂ, ಅನ್ನ ತಿಂದು ಬದುಕುವ ಜೀವಜಾತತ್ವವನ್ನೆಲ್ಲ ನಾನು ಭೋಗಿಸ್ತಾ ಇದ್ದೇನೆ. ಅಹಮನ್ನ ಹಿಂದೆ ಹೇಳಿದ್ದೇನೆ, ನೆನಪಿಸಬೇಕು. ಅಹಮನ್ನಂ ಅನ್ನಂ ಅದಂತಂ ಆತ್ಮಿ, ನಾನು ಅನ್ನ ಮತ್ತು ಅನ್ನಾದ ಎರಡೂ ಆಗಿ. ಅದು ಎಷ್ಟು ಎತ್ತರ ಕೇಳಿಬಿಟ್ಟಿಲ್ಲ. ಅಹಂ ವಿಶ್ವಂ ಭುವನಮಭ್ಯಭವಾಂ, ಅಲ್ಲಿ ಒಂದು 3 ಬೇಕು, ಪ್ರಾಯ ಅದು ಉಂಟಾದಲ್ಲಿ ಭವಾಂ ಆದ್ಮೇಲೆ 3 ಹಾಕಿದ್ದಾರ. ಅಲ್ಲಿಯೂ ಕೂಡ ಪುಲತ ಉಚ್ಚಾರ ಮಾಡ್ತಾರೆ. ಅಹಂ ವಿಶ್ವಂ ಭುವನಮಭ್ಯಭವಾಂ, ನಾನು ಸಮಸ್ತ ಜಗತ್ತನ್ನು ಕೂಡ ಮೀರಿ ನಿಂತೆ. ನನ್ನನ್ನು ಮೀರಿ ನಿಲ್ಲುವ ಇನ್ನೊಂದು ಜೀವವನ್ನ ಭಗವಂತ ಸೃಷ್ಟಿ ಮಾಡಲಿಲ್ಲ. ಸಮಸ್ತ ಜೀವಜಾತವನ್ನು ಮುಕ್ತಿಯಲ್ಲಿ ಕೂಡ ಅವನು ಹೇಳ್ತಕ್ಕ, ಮುಕ್ತಿಯಲ್ಲಿ ಕೂಡ ಸಮಸ್ತ ವಿಶ್ವಂ ಭುವನಂ ಅಭ್ಯಭವಾಂ. ಯಾಕೆ? ನಾನು ಏನು ಸುವರ್ಣ ಜ್ಯೋತಿ ಅಂತಾನೆ. ಸುವರ್ಣ ಜ್ಯೋತಿ, ಇದು ಈಗ ವೇದ ಪಾಠಕ್ಕೂ ಈಗ ಸಾಮಾನ್ಯವಾಗಿ ವೈದಿಕರು ಹೇಳತಕ್ಕಂಥ ವೇದ ಪಾಠಕ್ಕೂ ಆಚಾರ್ಯರ ವೇದ ಪಾಠಕ್ಕೂ ವ್ಯತ್ಯಾಸ ಇದೆ. ನಾ ಹೇಳಿದ್ದಲ್ಲ, ವೈದಿಕರು ಈ ಅಹಕ್ಕು ಮಾಡಿದವರೇ ಮಾಡಿದ್ದು, ಅದನ್ನು ನಂಬಲಿಕ್ಕೆ ಬರುವುದಿಲ್ಲ. ಈ ಅಹಕ್ಕು ಮಾಡಿದ ವೇದ ಪಾಠವನ್ನು ನಾವು ಪ್ರಮಾಣ ಅಂತ ಒಪ್ಪುವುದು ಹೇಗೆ? ಅವರು ಇಷ್ಟ ತನಕ ಇಲ್ಲಿ ಚಾಲ್ತಿಯಲ್ಲಿರುವ ವೈದಿಕರ ವೇದ ಪಾಠ ಏನು ಗೊತ್ತುಂಟ, ಪ್ರಾರಂಭದಲ್ಲೇ ತಪ್ಪು ಮಾಡಿದ್ದಾರೆ ಅವರು. ಇವತ್ತೆಲ್ಲಾ ವೈದಿಕರು ಹೇಳಿದ್ರು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ. ಯಾವ ವೇದದಲ್ಲೂ ಆ ಪಾಠ ಇಲ್ಲ. ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ವೇದ ಪಾಠ. ಹಾಗಾಗಿ ತೈತ್ತಿರೀಯದಲ್ಲಿ ವೇದ ಸಂಪ್ರದಾಯ ಪ್ರವರ್ತಕರೇ ವೇದ ಪಾಠವನ್ನು ಹಾಳು ಮಾಡಿದರು. ತ್ವಮೇವ ಅಂತ ಪಾಠ ಮಾಡಿದವರು ಅವರು, ಅಹಗ್ಗು ಮಾಡಿದವರು ಅವರು. ಇದಕ್ಕೊಂದು ಬೇರೆ ಪಾಠ ಮಾಡಿದ್ದಾರೆ, ಅದು ಹೇಳಲಿಕ್ಕೆ ಬರುವುದಿಲ್ಲ. ಸುವರ್ಣ ಜ್ಯೋತಿ ಅಂತ, ಸುವರ್ಣ ಅಲ್ಲ, ಟಾಠಾ ಡಾಠಾಣ ಅಲ್ಲ, ದಾಥಾ ದಾಥಾನ ಹೀಗಿರುವುದು ಸುವರ್ಣ. ಅದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಇದು ನಿಯಮ. ಸಂಸ್ಕೃತದಲ್ಲಿ ರೇಫ ಬಂದ್ರೆ ನಕಾರ ನಕಾರ ಕಂಪಲ್ಸರಿ ಆಗತ್ತೆ. ಯಾಕಂದ್ರೆ ರಾ ಹೇಳಿದ್ಮೇಲೆ ನಾ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನೋಡಿ, ಯಾವಾಗಲೂ ನಮ್ಮ ನಾ ಹೇಳ್ಬೇಕಾದ್ರೆ ರಾ ಹೇಳ್ಬೇಕಾದ್ರೆ ಎಲ್ಲಿ ಹೋಗುತ್ತುಂಟ, ರಾ ಅನ್ನೋದು ಉಚ್ಚಾರ ಬೇಕಾದ್ರೆ ನಮ್ಮ ನಾಭಿಯಿಂದ ಹೊರಟ ನಾದ ಅದು ಶೀರ್ಷಕ ಹೋಗಬೇಕು. ರಾ ಹೇಳ್ಬೇಕಾದ್ರೆ ಇಲ್ಲಿ ಒಂದು ಉಚ್ಚಾರ ಆಗುವುದು. ಇಲ್ಲಿಗೆ ಹೋಗಿ ಆ ಪ್ರೆಷರ್ ತಾಗದೆ ಶೀರ್ಷಕ ಹೋಗದೆ ರಾ ಹೇಳಲಿಕ್ಕೆ ಆಗುದಿಲ್ಲ. ಆಮೇಲೆ ನಾ ಹೇಳುದು ಅಲ್ಲಿ ಈಸಿಲಿ ರಾ ನಾ ಇಲ್ಲಿ ಬಂತು. ನಾ ಹೇಳ್ಬೇಕಾದ್ರೆ ಕೊನೆ ಕೆಳಗೆ ಬರಬೇಕು. ಇಲ್ಲಿ ನಾ, ಇಲ್ಲಿ ಹಲ್ಲಿನ ಎಡೆಯನ್ನು ಬರಬೇಕದು ಅಕ್ಷರ. ಅದಂತ ರಾ ನ. ಶಿಕ್ಷಾಶಾಸ್ತ್ರದ ಉಚ್ಚಾರವೇ ಗೊತ್ತಿಲ್ಲದ ಯಾರೋ ವೈದಿಕರು ಮಾಡಿರತಕ್ಕಂಥ ತಪ್ಪು ಪಾಠ ಅದು. ಸುವರ್ಣ ಜ್ಯೋತಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ಭಾರಿ ಭಯಂಕರ. ಅದು ಸುವರ್ಣ ಆಗೋದಿಲ್ಲ.
ನೋಡಿ ಎಲ್ಲಿ ತನಕ ಅಂದರೆ ನಾ ನಿಜವಾಗಿ ಲೌಕಿಕದಲ್ಲಿ ಬರದೇ ಇದ್ದಲ್ಲಿ ಕೂಡ ವೇದದಲ್ಲಿ ಪ್ರಯೋಗ ಮಾಡ್ತಾರೆ. ಈ ದಧಿಕ್ರಾವ್ಣೋ ಅಕಾರಿಷಂ ಸುರಭಿಣೋ ಮಖಾಕರತ್ ಪ್ರಣ ಆಯುಂ ಶಿತಾರಿಷತ್ ಸುರಭಿಣೋ ಮಖಾಕರತ್ ಪ್ರಣ. ಅಲ್ಲಿ ನ ಅಲ್ಲ, ನಹ ಅಂತ, ನಮಗೆ ನಹ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರ ಹೇಳಿದ ಮೇಲೆ ನಹ ಆಗುದಿಲ್ಲ ಅಂತ. ಪ್ರಣ ಆಯು ಇದು ವೇದದಲ್ಲಿ ಎಲ್ಲ ಕಡೆ ಇದೆ. ರಾ ಬಂದ ಮೇಲೆ ನಾ ಹೇಳುವುದಿಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಶಿಕ್ಷಾಶಾಸ್ತ್ರ ಓದವರಿಗೆ ಅದು ಹೇಳುವುದು ಎಷ್ಟು ಅಸಂಗತವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಪಾಪ ಏನ್ ಗೊತ್ತು, ನಮ್ಮ ವೈದಿಕ ಪಂಡಿತರಿದ್ದಾರಲ್ಲ, ಆ ಕಡೆ ಅರ್ಥವೂ ಗೊತ್ತಿಲ್ಲ, ಈ ಕಡೆ ಶಿಕ್ಷಾಶಾಸ್ತ್ರವೂ ಗೊತ್ತಿಲ್ಲ. ಜಡ್ಡು ಊರು ಹಾಕಿದ್ದೇ ಹಾಕಿದ್ದು. ಅದು ಕಡೆಗೆ ಸುವರ್ಣ ಜ್ಯೋತಿ ಅಂತ ತೂಕಡಿಸ್ತಾ ಅವರು ಹಾಕಿ ಸುವರ್ಣ ಜ್ಯೋತಿ ನಾ ಹೇಳಾಗ್ತಿದ್ರು ಅಟ ಸುವರ್ಣ ಜ್ಯೋತಿ. ಸರಿ, ಅದೇ ಆಗೋಯ್ತು. ಅದೇ ನೀವು ಸುವರ್ಣ ಹೇಳಿದ್ರೆ ತಪ್ಪು ಅಂತಾರೆ ಅವರು. ತಪ್ಪು ಅಂತ ಎಲ್ಲಿ ತನಕ ಅಂದರೆ, ಒಂದ್ಸರ್ತಿ ಶೃಂಗೇರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲಿ ಒಬ್ಬರು ಚತುರ್ವೇದ ಪಂಡಿತರು ಬಂದಿದ್ದಾರೆ ಅಂತ ಆಯ್ತು. 4 ವೇದಗಳನ್ನು ಓದಿದ್ದಾರೆ. ಅವ್ರು ಮಾತಾಡಿಸ್ಬೇಕು ಅಂತ ನನ್ನ ಹತ್ರ ಕಳಿಸಿದ್ರು. ನಮ್ಗೆ ಮಾತುಕತೆ ಹೇಳ್ರಿ, ಅವ್ರು ಮಾತಾಡ್ರಿ. 4 ವೇದ ಪಂಡಿತರು. ಹೌದಾ? 4 ವೇದ ಪಂಡಿತರು. ಸರಿ, ಆಯ್ತು, ಬಂದರು. ನಾನು ಕೇಳಿದೆ ಅವರ ಹತ್ರ, 4 ವೇದ ಪಂಡಿತರೇ, ಒಂದು ವಿಷಯ ಏನು ಅಂದ್ರೆ, ಈ ನೀವು 4 ವೇದ ಊರು ಮಾತ್ರ ಹೊಡೆದದ್ದು ಅಥವಾ ವಿಷಯ ಗೊತ್ತುಂಟು ಅಂತ ಹೇಳಿದೆ. ಹಾ, ವೇದಾಂತವು ಗೊತ್ತುಂಟು ನನಗೆ ಅಂದ್ರು. ಗೊತ್ತಿರ್ಲಿಲ್ಲ ಅವ್ರಿಗೆ. ವೇದಾಂತ ವೇದಾಂತ ಎಲ್ಲ ಗೊತ್ತು ನನಗೆ. ಸರಿ, ನಾನು ಕೇಳಿದೆ, ಮಾಂಡೂಕೋಪನಿಷತ್ತಿನ ಕಾರಿಕೆ ಯಾರು ಮಾಡಿದ್ದು? ಯಾಕಂದ್ರೆ ಮಾಂಡೂಕೋಪನಿಷತ್ತಿನ ಕಾರಿಕೆಯನ್ನ ಗೌಡಪಾದರು ಮಾಡಿದ್ದು ಅಂತ ಇವತ್ತು ಹೇಳ್ತಾರೆ. ಅದು ವ್ಯಾಖ್ಯಾನಕಾರ ಶಂಕರಾಚಾರ್ಯರು ಹೇಳಲಿಲ್ಲ. ಈಗ ಇತ್ತೀಚೆಗೆ ಶುರುವಾದ ಒಂದು ದೊಡ್ಡ ಭ್ರಮೆ ಅದು. ಮಾಂಡೂಕೋಪನಿಷತ್ತಿನ ಕಾರಿಕೆ ಮಾಡಿದ್ಯಾರು? ಅದು ಗೌಡಪಾದರು ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಮಾಮೂಲಿ, ಅವ್ರಿಗೆ ಏನು ಗೊತ್ತಿಲ್ಲವಪ್ಪ. ಸರಿ, ಗೌಡಪಾದರು ಮಾಡಿದ್ದು. ನಾನು ಹೇಳಿದೆ, ನೋಡಿ, ರಾಮಾನುಜಾಚಾರ್ಯರು ಅದನ್ನ ವೇದ ಮಂತ್ರ ಅಂತ ಕೋಟ್ ಮಾಡಿದ್ದಾರೆ, ಮಧ್ವಾಚಾರ್ಯರು ಅದನ್ನ ವೇದ ಮಂತ್ರ ಅಂತ ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಅದನ್ನು ಗೌಡಪಾದರು ಬರೆದಿದ್ರೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯ ಭಾಷ್ಯ ಬರೀತಾರೆ ಅಂತ ಕೇಳಿದೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಅವರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯ ಮಾಡಿದ ತಪ್ಪಿಗೆ ನಾನು ಜವಾಬ್ದಾರ ಅಲ್ಲ ಅಂತ. ಹೌದಾ? ನಿಮ್ಮ ಆಚಾರ ಮಾಡಿದ ತಪ್ಪಿಗೆ ಜವಾಬ್ದಾರಿ ಹೊರತೀಯ? ನಾನಕ್ಕೆ ನಾವು ಬಾಯಲ್ಲಿ ಆ ಮಾತು ಬರಲಿ ಅಂತ ಹೇಳಿ, ನಿನ್ನ ಆಚಾರ ಮಾಡಿದ ತಪ್ಪಿಗೆ ಜವಾಬ್ದಾರಿ ಹೊರತೀಯಾ ಅಂತ ಕೇಳಿದೆ. ಹಾಗಾದರೆ ಬ್ರಹ್ಮಾನಂದ ಸರಸ್ವತಿ ಅಂತ ಒಬ್ಬ ನಿಮ್ಮ ಆಚಾರ್ಯರಿದ್ದಾರೆ. ಅವರು ಈ ಮಾಂಡೂಕ ಕಾರಿಕೆಗಳನ್ನ ಕೋಟ್ ಮಾಡಿ ಏತೇ ವೇದ ಮಂತ್ರ ಇದು ಪ್ರಾಚೀನಾನಾಂ ಸಂಪ್ರದಾಯ ಅಂತ ಬರೆದಿದ್ದಾರೆ. ಓದಿದ್ದೀರಾ? ಕೇಳಿದೆ. ಹೌದಾ? ಅದು ಸ್ವಾಮಿಗಳೆಲ್ಲ ಸೇರಿ ತೀರ್ಮಾನ ಆಗಬೇಕು, ಈ ತೀರ್ಮಾನ ಆಗಬೇಕು. ವಿದ್ವತ್ಸರ ಜನ ಅಲ್ಲೇ ಜಾರ್ಕೊಂಡು ಹೋದ್ರು, ಹೊರಟೋದು. ಯಾವತ್ತು ಸ್ವಾಮಿಗಳು ಬೇಕಾದ್ರೆ ಕರೀರಿ, ಎಷ್ಟು ಜನ ಸ್ವಾಮಿಗಳು ಬೇಕಾದ್ರೆ ಕರೀರಿ, ಎಲ್ಲಿ ಬೇಕಾದ್ರೆ ಸಭೆ ಕರೀರಿ, ನಾ ಬರ್ತೀನಿ ಅಂತ ಹೇಳಿ ಬಂದೆ. ಆಮೇಲೆ ಹೇಳಿಕೆ ಬಂದಿಲ್ಲ. ಅದು ಈ ತರ ಈ ವೇದ ಪಂಡಿತರು ಅಂದ್ರೆ ಒಂಥರ ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಇಲ್ಲ, ಅರ್ಧಂಬರ್ಧ ತಿಳ್ಕೊಂಡವ. ಸುವರ್ಣ ಜ್ಯೋತಿ ಹಿಂದೆ ಪಾಠ. ಅದೇನು ಪದಪಾಠದಲ್ಲಿ 2 ಪಕ್ಷ. ಏನಂದ್ರೆ ಸುವಹ ನಾ ಜ್ಯೋತಿ ಅಂತ ಒಂದು ಪದಪಾಠ. ಅದು ಸಂಧ್ಯಾ ಆಗುವಾಗ ಸುವರ್ಣ ಆಗುವುದಿಲ್ಲ, ಸುವರ್ಣಾನೇ. ಸುವಹ ನಾ ಜ್ಯೋತಿ ಅಂತ ಹಿಂದಿನವರು ಕೆಲವು ಪದಪಾಠ ಮಾಡಿದ್ದಾರೆ. ಆಚಾರ್ಯರು ಆ ಪದಪಾಠವನ್ನು ಒಪ್ಪುವುದಿಲ್ಲ. ನಿಮ್ಮ ಹತ್ರ ಯಾರು ಹೇಳಿದ್ರು ಹಾಗೆ ಪದಪಾಠ ಮಾಡಬೇಕು ಅಂತ? ಸುವರ್ಣ ಜ್ಯೋತಿ ಒಂದೇ ಶಬ್ದ ಅಂತ, ಸಮಸ್ತ ಪದ. ಯಾಕೆ? ಅದಕ್ಕೆ ಆಧಾರ ಉಂಟು. ಅದನ್ನು ವ್ಯಾಖ್ಯಾನ ಮಾಡತಕ್ಕಂತಹ ಪ್ರಾಚೀನ ಗ್ರಂಥಗಳಲ್ಲಿ ಅದನ್ನು ಸಮಸ್ಪದವಾಗಿ ಇಟ್ಕೊಂಡು ಹೇಗೆ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅನ್ನುವಲ್ಲಿ ಈಶಾವಾಸ್ಯವನ್ನು ಈಶಾ ವಾಸ್ಯಂ ಅಂತ ಎಲ್ಲ ವ್ಯಾಖ್ಯಾನಕಾರರು ಅರ್ಥ ಬರೆದದ್ದು. ಈಶಾವಾಸ್ಯಂ ಒಂದೇ ಶಬ್ದ. ಯಾಕೆಂದ್ರೆ ಅದು ಪದಚ್ಛೇದ ಹೇಗೆ ಮಾಡಬೇಕು ಅನ್ನೋದಕ್ಕೆ ನೀವು ನಿಯಾಮಕ ಅಲ್ಲ. ವೇದವನ್ನು ಜಗತ್ತಿಗೆ ಕೊಟ್ಟವರು ವೇದವ್ಯಾಸರು. ಅವರು ಅದಕ್ಕೆ ವ್ಯಾಖ್ಯಾನ ಬರೆಯುವಾಗ ಆತ್ಮಾವಾಸ್ಯವಿದಂ ವಿಶ್ವಂ ಯಜ್ಜಗತ್ಯಾಂ ಜಗತ್ಮನಃ ಆತ್ಮಾವಾಸ್ಯ ಅಂತ ಪದಚ್ಛೇದ ಮಾಡಿದ್ರೆ ಒಂದೇ ಪದವಾಗಿ ಅರ್ಥ ಬರೆದಿದ್ದಾರೆ. ಒಂದು ವೇದವ್ಯಾಸರು ನಮಗೆ ಆಧಾರ ಹೊರತು ನೀವಲ್ಲ ಅಂತಾರೆ. ವೇದವ್ಯಾಸರು ಈಶಾವಾಸ್ಯಂ ಅನ್ನೋದನ್ನ ಆತ್ಮಾವಾಸ್ಯಂ ಅಂತ ಒಂದು ಶಬ್ದವಾಗಿ ತಗೊಂಡ ಮೇಲೆ ನಿಮಗೆ ಈಶಾ ವಾಸ್ಯಂ ಎರಡು ಪದ ಮಾಡಿ ನಮ್ಮಿಂದ ಅಡ್ಡಿ ಇಲ್ಲ. 2 ಪದವೇ ಅಂತ ಹೇಳಿದ್ರೆ ವೇದವ್ಯಾಸರಿಗೆ ಗೊತ್ತಿರಲಿಲ್ಲ, ಪದಪಾಠ ಅಂತ ಕೇಳ್ತಾರೆ. ಹಾಗೆ ಸುವರ್ಣ ಜ್ಯೋತಿ ಹಿಂದೆ ಪದಪಾಠ ಮಾಡಿದರೆ
ಯಜುಸ್ಸಂಹಿತ ಅದನ್ನು ವ್ಯಾಖ್ಯಾನ ಮಾಡುವಂತಹ ಪ್ರಾಚೀನ ಗ್ರಂಥಗಳಲ್ಲಿ ಒಂದು ಶಬ್ದವಾಗಿ ಇಟ್ಟುಕೊಂಡಿದ್ದಾರೆ. ಒಂದು ಶಬ್ದ ಇಟ್ಟುಕೊಂಡು ಅರ್ಥ ಬರೆದಿರುವಾಗ ನೀವು ಎರಡು ಶಬ್ದ ಹ್ಯಾಕ್ ಮಾಡಿದ್ರಿ? ಚತುರ್ಮುಖ ಹೇಳ್ತಾನೆ ಅವರು ಸುವರ್ಣ ಜ್ಯೋತಿ ಅಂದ್ರೆ ಏನು, ಅರ್ಥದಲ್ಲಿ ಸ್ವಾರಸ್ಯ ಇಲ್ಲ. ಅವರು ಸುವರ್ಣ ಜ್ಯೋತಿ ಅಂದ್ರೆ ಪದಚ್ಛೇದ ಯಾಕೆ ಮಾಡಿದ್ರು ಗೊತ್ತಾ? ಸುವರ್ಣ ಜ್ಯೋತಿ ಅಂದ್ರೆ ಬಂಗಾರದಂತೆ ಬೆಳಕು. ಮೋಕ್ಷದಲ್ಲಿ ಬಂಗಾರದಂತೆ ಹೊಳೆಯುವುದು ಅಂತ ಹೇಳುವುದು ಏನು ದೊಡ್ಡ ಸಂಗತಿ, ಅದು ಬೇಡ ಅಂತ ಕಂಡಿದ್ದೀವಿ ವ್ಯಾಖ್ಯಾನಕಾರರಿಗೆ. ಅದಕ್ಕೆ ಸುವಹ ನಾ ಜ್ಯೋತಿ. ಸುವಹ ಅಂದ್ರೆ ಏನು ಅಂದ್ರೆ, ಸುವಹ ಅಂದ್ರೆ ಸೂರ್ಯ ಅಂತ ಅರ್ಥ ಮಾಡುದು. ಸೂರ್ಯನಂತೆ ಸುವಹ ನಾ ಅಂದ್ರೆ ಲೈಕ್ ಅಂತ ಅರ್ಥ. ಸೂರ್ಯನಂತೆ ಬೆಳಗುವ ಸ್ಥಿತಿ ಮೋಕ್ಷ ಅಂತ. ಅವರಿಗೆ ಬಂಗಾರದಂತೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗಲಿಲ್ಲ, ಅದಕ್ಕೆ ಸೂರ್ಯನಂತೆ ಅಂತ. ವಸ್ತುತಃ ಸುವರ್ಣ ಅಂದ್ರೆ ಬಂಗಾರ ಅಲ್ಲ. ಅವ್ರಿಗೆ ಸುವರ್ಣ ಅನ್ನೋ ಡಿಕ್ಷನರಿ ನೋಡಿ ಸಿಕ್ಬಿಟ್ಟು ಪದಚ್ಛೇದ ಬೇರೆ ಮಾಡಬೇಕಾಗ್ತದೆ. ಸುವರ್ಣ ಅಂದ್ರೆ ಏನು? ವಸ್ತುತಃ ಸುವರ್ಣ ಅಂದ್ರೆ ಸುವರ್ಣ. ನ ಅಂದ್ರೆ ಏನು? ನಶ್ಚ ನಿರ್ವೃತಿ ವಾಚಕಃ ಅಲ್ವಾ? ನಹ ಅಂದ್ರೆ ಆನಂದ. ಸುಪರ್ಣ ಸುವರ್ಣ ಅಂದ್ರು ಸುಪರ್ಣ ಅಂದ್ರು ಒಂದೇ. ಸುವರ್ಣ ಸುಪರ್ಣ ಯಾವುದದು? ದ್ವಾ ಸುಪರ್ಣ ಸಖಾಯ. ಪರ್ಣ ಪರಾನಂದ. ವರಣ ಅಂದ್ರೆ ವರಾನಂದ. ಸು ಅಂದ್ರೆ ನಿರ್ದುಃಖವಾದ ಪರಿಪೂರ್ಣವಾದ ಆನಂದವೇ ಸುವರ್ಣ. ಮೋಕ್ಷದಲ್ಲಿ ಸುವರ್ಣ ಅಂದ್ರೆ ಅದು ನೋಡಿ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಅರ್ಥ. ಒಬ್ಬ ವ್ಯಾಪಾರಿಗೆ ಸುವರ್ಣ ಅಂದ್ರೆ ಚಿನ್ನ, ಒಬ್ಬ ವಿದ್ವಾಂಸನಿಗೆ ಸುವರ್ಣ ಅಂದ್ರೆ ವೇದಾಕ್ಷರಗಳು. ಚಿನ್ನ ಯಾಕಂದ್ರೆ ಅವನು ಇರೋದು ಇದೆ, ಯಾವುದಿದೆಯೋ ಅದು ಅರ್ಥ ಆಗ್ತದೆ. ಇವನು ಕಿಸೆ ಖಾಲಿ, ಆದರೆ ವರ್ಣಗಳು ಕಾಡ್ತವೆ. ಅದಕ್ಕೂ ಒಂದೊಂದು ವರ್ಣವು ಒಂದೊಂದು ಅರ್ಥ ಕೊಡುತ್ತೆ. ಅದು ಅವನಿಗೆ ಸುವರ್ಣ ಅಂದ್ರೆ ಸುವರ್ಣ ಅಂದ್ರೆ ವೇದದ ಒಂದೊಂದು ಅಕ್ಷರಗಳಪ್ಪ ಅಂತಾನೆ. ವ್ಯಾಪಾರದಲ್ಲಿ ಅದೇಂದ್ರೆ ವರ್ಣ ಎತ್ತರದಿಂದ ಹೋಗುತ್ತೆ. ಸುವರ್ಣ ಅಂದ್ರೆ ಚಿನ್ನದ ನಾಣ್ಯ ಅಂತಾರೆ. ಯಾರಂದ್ರೆ ಯಾವುದಿದೆಯೋ ಅದು ಅವರಿಗೆ ಕಾಣೋದು. ಮೋಕ್ಷದಲ್ಲಿ ಇದ್ದವನಿಗೆ ಭಗವಂತನ ಹತ್ರ ಕೂತಿದ್ದಾನೆ, ಅವನಿಗೆ ಸುವರ್ಣೋ ಭಗವಾನ್ ವಿಷ್ಣು. ಜ್ಞಾನಾನಂದ ಆನಂದಮಯನಾಗಿರತಕ್ಕಂತಹ ಸ್ಥಿತಿಯಲ್ಲಿ ಆನಂದಮಯನಾದ ಭಗವಂತನ ನೋಡ್ತಾ ಇದ್ದಾನೆ. ಅವನಿಗೆ ಚಿನ್ನದ ನೆನಪು ಯಾಕಾಗಬೇಕು, ಸೂರ್ಯನ ನೆನಪು ಯಾಕಾಗಬೇಕು? ಇವೆಲ್ಲ ಈ ವ್ಯಾಖ್ಯಾನಕಾರರಿಗೆ ನೆನಪಾಗೋದು. ಅವನಿಗೆ ಮುಕ್ತರಿಗೆ ಇದೆಲ್ಲ ನೆನಪಾಗೋದಿಲ್ಲ, ಚಿನ್ನ ನೆನಪಾಗೋದಿಲ್ಲ, ಸೂರ್ಯ. ಮತ್ತೆ ಅವನಿಗೆ ಸುವರ್ಣ ಆದ ಭಗವಂತ. ಅವನು ಹೇಳ್ತಾನೆ, ನಾನು ಜ್ಯೋತಿರ್ಮಯ ಪರಂಜ್ಯೋತಿರ್ಪರಂಪದ್ಯ ಸ್ವೇದ ರೂಪೇಣ ಅಭಿನಿಷ್ಪದ್ಯತೆ. ಭಗವಂತನನ್ನು ಸೇರಿ ನಿಜವಾದ ಜ್ಯೋತಿರ್ಮಯನಾಗ್ತಾನೆ ಜೀವ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ. ಅದನ್ನು ಹೇಳಿದವನು ನಾನು ಈಗ ಬೆಳಕಿನ ಪುಂಜ ಜ್ಯೋತಿ. ಯಾಕೆ? ಸುವರ್ಣ. ಅವನು ಆನಂದ ಸ್ವರೂಪನಾದ ಭಗವಂತನ ಬೆಳಕು ಉಂಟಲ್ಲ, ಸುವರ್ಣಸ್ಯ ಜ್ಯೋತಿರೇವ ಜ್ಯೋತಿ. ಆ ಬೆಳಕಿನಿಂದ ನಾನು ಬೆಳಗ್ತಾ ಇದ್ದೇನೆ. ಇದಾದಿತ್ಯ ಗತಂ ತೇಜೋ ಜಗತ್ಭಾತ ತತ್ತೇಜೋ. ಭಗವಂತ ಜ್ಞಾನಾನಂದಮಯನಾದ ಭಗವಂತನ ಮೂಲ ಜ್ಯೋತಿರ್ಮಯನಾದ ಭಗವಂತ ಇದ್ದಾನಲ್ಲ, ಅವನ ಜ್ಯೋತಿಯಿಂದ ಪ್ರೇರಿತನಾಗಿ ನಾನು ಅವನ ಜ್ಯೋತಿಯಿಂದ ಬೆಳಗತಕ್ಕ ನನಗೆ ಬೆಳಕು ನೀಡಿದವ ಆ ಸುವರ್ಣ. ಜ್ಞಾನಾನಂದ ಸ್ವರೂಪವಾದ ಭಗವಂತನ ಬೆಳಕು ನನಗೆ ಬೆಳಕು ನೀಡಿದೆ. ಯಾಕೆ ಬೆಳಕು ನೀಡಿತು? ಯಯೇವಂ ವೇದ. ಯಾವ ನಾನು ಇದನ್ನ ತಿಳಿದವರಿಗೆ ಬೆಳಕು ಕೊಟ್ಟ. ತಿಳಿವೇ ಬೆಳಕು. ಯಯೇವಂ ವೇದ ಅಂದ್ರೆ ಯಾರು ಹೀಗೆ ತಿಳಿಯುತ್ತಾನೋ ಅಲ್ಲ, ಇದನ್ನು ಹೀಗೆ ತಿಳಿದವನು ನಾನು. ಅಹಂ ವೇದ. ವೇದ ಅನ್ನೋದು ಉತ್ತಮ ಪುರುಷ. ಇದನ್ನು ಹೀಗೆ ತಿಳಿದವನು ನಾನು ಸತ್ಯವನ್ನು ತಿಳಿದೆ, ನನ್ನ ಬದುಕು ಬೆಳಕಿನ ಪುಂಜವಾಯಿತು. ಇದು ವಿಷಯ ನಿಮಗೂ ಹೇಳ್ತಾ ಇದ್ದೀನಿ ಅಂತ ಕೊನೆಗೆ ಹೇಳ್ದೆ. ಆದರೆ ನಾನು ಹೇಳಿದ್ದೇನೆ ಅಂತ ಇದನ್ನು ಸಂಸಾರ ಮಾಡಬೇಡಿ. ಇತ್ಯುಪನಿಷತ್. ಇದು ಅತ್ಯಂತ ರಹಸ್ಯವಾದ ಸಂಗತಿ. ಪ್ರತಿಯೊಬ್ಬನೂ ಜೀವನದಲ್ಲಿ ಅನುಭವಿಸಬೇಕಾದ, ಪ್ರತಿಯೊಬ್ಬ ಸಾತ್ವಿಕನು ಒಂದಲ್ಲ ಒಂದು ದಿವಸ ಅನುಭವಿಸಲೇಬೇಕಾದ, ಆದರೆ ಅಷ್ಟು ಸುಲಭ ಅಲ್ಲ. ಇದು ಬಹಳ ಉಪನಿಷತ್ತು. ಅಂದರೆ ಏನು? ಉಪನಿಷತ್. ಉಪನಿಷತ್ ಅಂದ್ರೆ ರಹಸ್ಯ, ಗುಟ್ಟು, ಅತ್ಯಂತ ರಹಸ್ಯವಾದ ವಿದ್ಯೆ. ಯಾಕೆಂದ್ರೆ ನಮ್ಮನ್ನು ಉಪನಿಷಾದೇತಿ ಮೇಲೆ ಕರ್ಕೊಂಡೋಗಿ ದೇವರ ಹತ್ರ ಕೂಡಿಸುತ್ತೆ. ನಮ್ಮನ್ನ ಉಪನೀಯ ಮೇಲೆ ಕರ್ಕೊಂಡು ಉಪನಿಷಾದೇತಿ ಉಪನಿಷಾದೇತಿ ನಮ್ಮನ್ನು ಮೇಲೆ ಕರ್ಕೊಂಡೋಗಿ ಭಗವಂತನ ಹತ್ರ ಕೂಡಿಸುವಂತಹ ವಿದ್ಯೆ. ಅಷ್ಟೇ ಅಲ್ಲ, ಉಪನೀಯ ಭಗವಂತ ಕರ್ಕೊಂಡು ಹೋಗಿ ಸಾಧಯತಿ ಸಂಸಾರ ದುಃಖವನ್ನೆಲ್ಲ ನಾಶ ಮಾಡುವಂತಹ ವಿದ್ಯೆ. ಆದ್ದರಿಂದ ಇದು ಬಹಳ ದೊಡ್ಡ ವಿದ್ಯೆ, ಬಹಳ ರಹಸ್ಯ ವಿದ್ಯೆ. ಇದನ್ನು ಬೀದಿಯ ಸಂತೆಯ ವಿದ್ಯೆಯಾಗಿ ಮಾಡಬೇಡಿ. ಇದನ್ನ ಜೋಪಾನವಾಗಿ ರಹಸ್ಯವಾಗಿ ಪಾಲನೆ ಮಾಡಿ, ರಹಸ್ಯವಾಗಿ ಉಳಿಸಿ, ರಹಸ್ಯವಾಗಿ ಬೆಳೆಸಿ. ಇದನ್ನು ಸ್ಪ್ರೆಡ್ ಮಾಡಬೇಕು. ಆದರೆ ಇದನ್ನು ಬೆಳಗಿಸುವಂತಹದ್ದು ರಹಸ್ಯ ಅಂದ್ರೆ ಏನು? ಯಾರು ಅಧಿಕಾರಿಗಳು ಅವರನ್ನು ಹುಡುಕಿ ಜ್ಞಾನ ಕೊಡಿ, ಅನಧಿಕಾರ ಕೈಯಲ್ಲಿ ಕೊಟ್ಟು ಇದು ಬೀದಿ ಪಾಲಾಗುವಂತೆ ಮಾಡಬೇಡಿ. ಯಾಕೆಂದ್ರೆ ಇದು ಇಡೀ ಜೀವನದ ಜನ್ಮಗಳ ತಪಸ್ಸಿನಿಂದ ಋಷಿಗಳು ಕಂಡುಕೊಂಡ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನ ಹಾಳು ಮಾಡಬೇಡಿ. ಇತ್ಯುಪನಿಷತ್.
ಮತ್ತೆ ಉಪನಿಷತ್ತು ಎಂಡು ಓಂ ಸಹನಾವವತು ಅಲ್ಲಿಂದ ಇಲ್ಲಿಗೆ ಉಪನಿಷತ್ತಿನ ಉಪದೇಶದ ಭಾಗ ಮುಗಿಯಿತು. ಚತುರ್ಮುಖನ ಸಾಮಗಾನ ಮುಗಿಯಿತು. ಮತ್ತೆ ಅದೇ ಶಾಂತಿ ಮಂತ್ರದ ಜೊತೆಗೆ ಮುಕ್ತಾಯ. ಸಹ ನಾವು ಅವತು ನಮ್ಮಿಬ್ಬರನ್ನು ರಕ್ಷಣೆ ಮಾಡಲಿ. ಇಬ್ಬರನ್ನು ಗುರು ಶಿಷ್ಯರು. ಸಹ ನಾವು ಭುನಕ್ತು ನಮ್ಮಿಬ್ಬರನ್ನು ಅವತ್ತು ಪ್ರವೇಶ ಮಾಡಲಿ. ಸಹ ನಾವು ಭುನಕ್ತು ನಮ್ಮಿಬ್ಬರ ಒಳಗೂ ಪ್ರವೇಶ ಮಾಡಲಿ, ನಮ್ಮಿಬ್ಬರನ್ನು ರಕ್ಷಣೆ ಮಾಡಲಿ. ಸಹ ವೀರ್ಯಂ ಕರವಾವಹಿ ನಾವು ಇಬ್ಬರು ಜೊತೆಯಾಗಿ ಒಳ್ಳೆ ಅಧ್ಯಯನದ ಶಕ್ತಿ, ವೀರ್ಯವತ್ತಾದ ಅಧ್ಯಯನದಲ್ಲಿ ಒಂದು ವಿಶಿಷ್ಟವಾದಂತಹ ಶಕ್ತಿ ತುಂಬೋಣ ಅಧ್ಯಯನಕ್ಕೆ. ತೇಜಸ್ವಿ ನಾವು ಅಧೀತಮಸ್ತು. ಆದ್ದರಿಂದ ನಾವು ಮಾಡಿದಂತಹ ಅಧ್ಯಯನ ಅದು ತೇಜಸ್ವಿ, ತೇಜಸ್ವರೂಪನಾಗಿರತಕ್ಕ ಭಗವಂತನನ್ನು ವಿಷಯೀಕರಿಸುವ ಒಳ್ಳೆಯ ತೇಜಸ್ವಿಯಾದ ಅಧ್ಯಯನ ನಮ್ಮದಾಗಲಿ. ನಾವು ಯಾವತ್ತೂ ಕೂಡ ಜ್ಞಾನದ ದಾರಿಯಲ್ಲಿ ಮಾ ವಿದ್ವೇಷಾವಹಿ, ಒಬ್ಬರನ್ನು ಒಬ್ಬರು ದ್ವೇಷಿಸೋಣ ಬೇಡ, ಪ್ರೀತಿಯಿಂದ ಜ್ಞಾನವನ್ನು ಬೆಳೆಸೋಣ. ಶಾಂತಿ ಶಾಂತಿ ಶಾಂತಿ, ಜ್ಞಾನಾನಂದ ಸ್ವರೂಪ. ಶಾ ಮತ್ತು ಈ ಅಂದ್ರೆ ಶಾ ಅಂದ್ರೆ ಆನಂದ, ಈ ಅಂದ್ರೆ ಜ್ಞಾನ, ಅದರ ಅಂತ ಅಂದ್ರೆ ಅತ್ಯಂತ ಪರಿಪೂರ್ಣವಾದ ಜ್ಞಾನಾನಂದ, ಅನಂತವಾದ ಜ್ಞಾನಾನಂದ ಸ್ವರೂಪನಾದ ಭಗವಂತ. ಶಾಂತಿ ಶಾಂತಿ ಶಾಂತಿ, ಪೂರ್ಣ ಜ್ಞಾನಾನಂದ ಸ್ವರೂಪನಾದ ಭಗವಂತ, ಪೂರ್ಣ ಜ್ಞಾನಾನಂದ ಸ್ವರೂಪನಾದ ಭಗವಂತ, ಪೂರ್ಣ ಜ್ಞಾನಾನಂದ ಸ್ವರೂಪನಾದ ಭಗವಂತ. 3 ಸರ್ತಿ ಅದು ಹಿಂದೆ ಹೇಳಿದ್ರು. ಅಹಮನ್ನವ ಅಹಮನ್ನವ ಅಹಮನ್ನವ. ಹಾಗೆ ಆನಂದದಲ್ಲಿ ಶಾಂತಿ ಶಾಂತಿ ಶಾಂತಿ, ಜ್ಞಾನಾನಂದ ಸ್ವರೂಪನಾದ ಭಗವಂತ, ಜ್ಞಾನಾನಂದ ಸ್ವರೂಪನಾದ ಭಗವಂತ, ಜ್ಞಾನಾನಂದ ಸ್ವರೂಪನಾದ ಭಗವಂತ. 3 ಕಾಲಗಳಲ್ಲಿ ರಕ್ಷಿಸುವ ಭಗವಂತ, 3 ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ, 3 ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಭಗವಂತ. ಹೀಗೆ ತ್ರಿಕಾಲ ತ್ರಿವೇದ ತ್ರಿಕ್ರಿಯರನ್ನು ಮಾಡತಕ್ಕಂಥ ಭಗವಂತನನ್ನ ಆನಂದಾತಿಶಯದಿಂದ 3 ಬಾರಿ ಎಲ್ಲರಿಗೂ ಜ್ಞಾನಾನಂದ ಪೂರ್ಣತೆಯನ್ನು ಕೊಡು, ಎಲ್ಲರಿಗೂ ಜ್ಞಾನಾನಂದ ಪೂರ್ಣತೆಯನ್ನು ಕೊಡು, ಎಲ್ಲರನ್ನು ಉದ್ಧಾರ ಮಾಡು ಅನ್ನೋ ಪ್ರಾರ್ಥನೆಯ ಜೊತೆಗೆ ಋಷಿಗಳ ಶಾಂತಿ ಮಂತ್ರ ಜೊತೆಗೆ ಈ ಉಪನಿಷತ್ತನ್ನು ಮುಗಿಸ್ತಾರೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ